ನಟಿ ನಂದಿನಿ ಲೈಫ್ನಲ್ಲಿ ಇದೆಂತ ಘನಘೋರ ದುರಂತ. ರಿಯಲ್ನಲ್ಲಿ ಮಾಡಿದ ಪಾತ್ರದಂತೆ ಆಯ್ತಾ ನಂದಿನಿ ಲೈಫು? ಸೀರಿಯಲ್ನಲ್ಲಿ ಆಕ್ಟ್ ಮಾಡಿದ್ದೆ ರಿಯಲ್ ಆಗಿಬಿಡ್ತಾ? ನಂದಿನಿ ಸೂಸೈಡ್ ಗೌರಿ ಸೀರಿಯಲ್ನ ದೃಶ್ಯದ ರೀತಿ ಆಯ್ತಾ? ತಮಿಳಿನ ಗೌರಿ ಧಾರಾವಾಹಿಯಲ್ಲಿ ನಟಿ ನಂದಿನಿ ನಟಿಸ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ. ಸೊ ರಿಯಲ್ನಲ್ಲಿ ಮಾಡಿದ್ದ ಪಾತ್ರದಂತೆ ನಂದಿನಿ ಲೈಫ್ ಕೂಡ ಆಗಿ ಹೋಗ್ಬಿಡ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸೀರಿಯಲ್ನಲ್ಲಿ ಆಕ್ಟ್ ಮಾಡಿದ್ದೆ ರಿಯಲ್ ಆಗಿಬಿಡ್ತಾ? ನಂದಿನಿ ಸೂಸೈಡ್ ಗೌರಿ ಸೀರಿಯಲ್ನ ದೃಶ್ಯದ ರೀತಿಯಾಗಿ ಹೋಯ್ತಾ? ತಮಿಳಿನ ಗೌರಿ ಧಾರಾವಾಹಿಯಲ್ಲಿ ನಟಿ ನಂದಿನಿ ನಟಿಸ್ತಾ ಇದ್ರು. ಗೌರಿಯಲ್ಲಿ ಕನಕ ಮತ್ತು ದುರ್ಗಾ ಪಾತ್ರದಲ್ಲಿ ದ್ವಿಪಾತ್ರದಲ್ಲಿ ನಟಿಸ್ತಾ ಇದ್ರು ಈಕೆ. ಗೌರಿ ಸೀರಿಯಲ್ನಲ್ಲಿ ಆತ್ಮಹತ್ಯೆಗೆ ಶರಣಾಗುವ ರೀತಿ ನಟಿಸಿದ್ರು ಈ ನಂದಿನಿ. ಗೌರಿಯಲ್ಲಿ ವಿಷ ಸೇವಿಸಿ ಸಾವನ್ನಪ್ಪಿದ್ದ ರೀತಿ ನಟಿಸಿದ್ರು. ಇದೀಗ ರೀಲ್ನಲ್ಲಿ ಮಾಡಿಕೊಂಡ ರೀತಿಯಲ್ಲೇ ನಂದಿನಿ ರಿಯಲ್ ಲೈಫ್ನಲ್ಲೂ ಕೂಡ ಸಾವಿಗೆ ಶರಣಾಗಿದ್ದಾರೆ. ತಾನಿದ್ದ PG ರೂಮ್ನಲ್ಲಿ ಕಿಟಕಿಯ ಸರಳಿಗೆ ಹಗ್ಗ ಬೆಗೆದು ಇಲ್ಲಿ ನೇಣು ಹಾಕೊಂಡಿರೋದು. ಬಾಳಿ ಬದುಕಬೇಕಾಗಿದ್ದಂಥ ನಟಿ, ತಂದೆಯ ಅನುಕಂಪದ ಕೆಲಸ ಬೇಡ ಅಂತ ನಂದಿನಿ ಸಾವಿಗೆ ಶರಣಾಗಿರೋದು. ವಿಜಯನಗರದ ಕೊಟ್ಟೂರಿನ ನಟಿ ಈಕೆ. ನಿಜಕ್ಕೂ ಕೂಡ ಭಾಳ ಬೇಸರ. ಯಾಕೆ ಅಂತ ಹೇಳಿದರೆ ಒಬ್ಬ ಕನ್ನಡದ ಹೆಣ್ಮಗಳು ನಟಿ ತಮಿಳಲ್ಲೂ ಕೂಡ ಲೀಡ್ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಅಂದರೆ ಅದು ಸುಮ್ಮನೆ ಅಲ್ಲ. ಆಕೆಗೆ ಆ ಟ್ಯಾಲೆಂಟ್ ಇದೆ. ಸೊ ಆ ರೀತಿಯಾಗಿ ಆಕೆಗೆ ಅದರ ಮೇಲೆ, ಆ ಅಭಿನಯದ ಮೇಲೆ ಅಥವಾ ನಟನೆಯ ಮೇಲೆ ಆಸಕ್ತಿ ಇದೆ ಅಂತ ಅಂದಾಗ ಆಕೆ ಅಷ್ಟು ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಬಟ್ ಗೌರ್ಮೆಂಟ್ ಜಾಬ್ ಮಾಡ್ಬೇಕು ನೀನು ಅಂತ ಹೇಳಿ ಮನೆಯವರೇನೋ ಒತ್ತಡವನ್ನು ಹಾಕಿದ್ರಂತೆ ಈಕೆಯ ಮೇಲೆ. ಹಂಗಾಗಿನೇ ಈಕೆ ಆತ್ಮಹತ್ಯೆಗೆ ಶರಣಾಗಿದ್ದಾರಂತೆ. நாம நினைச்ச மாதிரியே அந்த துர்கா செத்துட்டா. அடுத்து இருக்கிறது அந்த கனகா தான். அவ கதையும் சீக்கிரமா முடிச்சு விட்டுறணும். அடுத்து நடக்க போற விசேஷமே அந்த கனகாவோட இலவு ஃபங்க்ஷன் தான். துர்காவை பத்தி யாரு கேட்டாலும் கனகா தான் துர்காவை துரத்தி விட்டுருக்கணும், இல்ல அவ தான் கொன்னு இருக்கணும்னு சொல்லணும். ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ರಿಯಲ್ ಲೈಫ್ನಲ್ಲಿ ಯಾವ ರೀತಿಯಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅದೇ ರೀತಿಯಾಗಿ ರಿಯಲ್ ಲೈಫ್ನಲ್ಲೂ ಮಾಡ್ಕೊಂಡು ಬಿಟ್ರಾ ಅಂತ? ಖಂಡಿತ ರಾಮ್, ಏನು ನಿನ್ನೆ ರಾತ್ರಿ ಬೆಂಗಳೂರಿನ ಮೈಲಸಂದ್ರ ಕೆಂಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೈಲಸಂದ್ರದ ಒಂದು PG ಇಲ್ಲಿ ವಾಸವಾಗಿದ್ದಂತ ಕನ್ನಡ ಹಾಗೂ ತಮಿಳು ಕಿರುತೆರೆ ನಟಿಯಾಗಿರ್ತಕ್ಕಂಥ ನಂದಿನಿ ತನ್ನ ರೀಲ್ ಲೈಫ್ ನಲ್ಲಿ ಮಾಡ್ತಾ ಇದ್ದಂತ ಪಾತ್ರಗಳನ್ನ, ಆ ಪಾತ್ರಗಳಿಗೆ ಅನ್ವಯವಾಗುವಂತ ಒಂದು ಸನ್ನಿವೇಶವನ್ನ, ಘಟನೆಯನ್ನ ನಿಜ ಜೀವನದಲ್ಲೂ ಸಹ ಆಕೆ ಮುಂದುವರ್ಸ್ಕೊಂಡು ಹೋಗಿರ್ತಕ್ಕಂಥದ್ದು. ಅದರ ಪರಿಣಾಮವಾಗಿ ಆಕೆ ಸಾವನ್ನಪ್ಪಿರ್ತಕ್ಕಂಥ ಘಟನೆ ನಡೆದಿದೆ. ಇಲ್ಲಿ ನಾವು ನೋಡ್ಬೋದು, ವಿಜಯನಗರ ಕೊಟ್ಟೂರು ಮೂಲದ ನಂದಿನಿ ಈ ಹಿಂದೆ ಕನ್ನಡದ ಹಲವಾರು ಕಿರುತೆರೆಗಳಲ್ಲಿ, ಧಾರಾವಾಹಿಗಳಲ್ಲಿ ನಟನೆ ಮಾಡಿದ್ರು. ನಂತರ ತಮಿಳು ಕಿರುತೆರೆ ರಂಗಕ್ಕೆ ಹೋಗಿದ್ರು. ಅಲ್ಲಿಯೂ ಸಹ ಕೆಲವೊಂದು ಧಾರಾವಾಹಿಗಳನ್ನ ಮಾಡ್ತಾ ಇದ್ರು. ಅದರಲ್ಲಿ ಗೌರಿ ಅನ್ನೋ ಒಂದು ಸೀರಿಯಲ್ ನಲ್ಲಿ ಕನಕ ಮತ್ತು ದುರ್ಗಾ ಪಾತ್ರದಲ್ಲಿ ನಂದಿನಿ ನಟನೆಯನ್ನ ಮಾಡಿದ್ರು. ಅದರಲ್ಲಿ ಏನು ಆ ಗೌರಿ ಸೀರಿಯಲ್ ನಲ್ಲಿ ಈ ಎರಡು ಪಾತ್ರದಲ್ಲಿ ಮಾಡಿದಂತ ಒಂದು ನಂದಿನಿ ಒಂದು ಆತ್ಮಹತ್ಯೆ ಸನ್ನಿವೇಶವನ್ನ, ಆತ್ಮಹತ್ಯೆ ಚಿತ್ರಣವನ್ನ, ಒಂದು ಘಟನೆಯನ್ನ ಸಂಬಂಧಪಟ್ಟಂತೆ ಪಾತ್ರವನ್ನ ಮಾಡಿರ್ತಾರೆ. ಅಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗುವಂತ ಒಂದು ಪಾತ್ರವನ್ನ ಈಕೆ ನಟನೆ ಮಾಡಿದ್ರು. ಆದ್ರೆ ಅದೇ ರೀತಿಯಾಗಿ ಈಕೆ ತನ್ನ ಜೀವನದಲ್ಲಾದಂತ ವೈಯಕ್ತಿಕ ಸಮಸ್ಯೆಗಳು ಜೊತೆಗೆ ಏನು ಅವರಿಗೆ ಹೇಳೋ ಪ್ರಕಾರ ತನ್ನ ತಂದೆಯ ಅನುಕಂಪದ ಆಧಾರದ ಮೇಲೆ ಏನೋ ಒಂದು ಕೆಲಸ ಬಂದಿರುತ್ತೆ. ಆ ಕೆಲಸವೂ ಸಹ ಆಕೆಗೆ ಬೇಡವಾಗಿರ್ಲಿಲ್ಲ. ಜೊತೆಗೆ ಕಿರುತೆರೆ ಚಿತ್ರರಂಗದಲ್ಲಿ ಮತ್ತಷ್ಟು ಸಾಧನೆ ಮಾಡಬೇಕು ಅಂತಕ್ಕಂಥ ಒಂದು ಆಸೆ ಇತ್ತು. ಅಲ್ಲೂ ಸಹ ಅವಕಾಶ ಇರಲಿಲ್ಲ. ಕೆಲವು ತಿಂಗಳ ಹಿಂದೆ ಅಷ್ಟೇ ತಮಿಳು ಚಿತ್ರರಂಗ, ಏನು ಕಿರುತೆರೆ ಚಿತ್ರರಂಗದಿಂದ ಹೊರ ಬಂದಿದ್ದಂತ ನಂದಿನಿ ತಾನು ವಾಸವಾಗಿದ್ದಂತ PGಯಲ್ಲಿ ಕಿಟಕಿಗೆ ನೇಣು ಹಾಕೊಂಡು ನೇಣಿಗೆ ಶರಣಾಗಿರ್ತಕ್ಕಂಥದ್ದು. ಹೀಗಾಗಿ ಏನು ಇವೆಲ್ಲವನ್ನ ನೋಡ್ತಾ ಇದ್ರೆ, ಏನು ರೀಲ್ ಲೈಫ್ ನಲ್ಲಿ ಮಾಡಿದಂತ ಪಾತ್ರಗಳು ತನ್ನ ವೈಯಕ್ತಿಕ ಜೀವನದಲ್ಲೂ ಈಕೆ ಅನ್ವಯಿಸ್ಕೊಂಡಿದ್ದು. ಹಾಗಾಗಿ ಆತ್ಮಹತ್ಯೆ ದಾರಿ ಹಿಡಿದಾಳೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸದ್ಯ ಏನು ಆಕೆ ತನ್ನಗಾಗಿ ಏನೆಲ್ಲ ಸಮಸ್ಯೆಗಳಿತ್ತು, ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ದಾರಿ ಹಿಡಿದಿದ್ದೇನೆ ಅನ್ನೋದ್ರ ಬಗ್ಗೆ ತಾನು ಒಂದು ಡೈರಿ ಬರಿತಾ ಇದ್ದು, ಆ ಡೈರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನ ಪೊಲೀಸರು ನೀಡಿದ್ದಾರೆ ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.